ಶ್ರೀ ಶಿವಲೀಲಾಮೃತ ಹರ ಹರ ಶಂಕರ 4ನೇ ಅಧ್ಯಾಯ ಶಿವಪೂಜಾ ಮಹಿಮೆ. ಶ್ರೀ ಗಣೇಶಾಯ ನಮಃ. ಸೂತರು ಶೌನಕಾದಿ ಋಷಿಗಳನ್ನು ಕುರಿತು ಹೇಳಲನುವಾದರು. ಕರ್ಪೂರ ಗೌರನು ಉದಾರನೂ ಅಗಮ್ಯ ಗುಣಪೂರ್ಣನೂ ಅಪಾರನೂ ಆಗಿರುವನು. ಆತನ ಮೂಲ ಮಧ್ಯ ಅವಸಾನಗಳನ್ನು ಅರಿಯುವುದು ಅಸಾಧ್ಯವು. ಭಕ್ತರ ಮನದಿಚ್ಛೆಯನ್ನು ಅರಿತು ಅಲ್ಲಿ ಪ್ರಕಟನಾಗುವನು. ಇದಕ್ಕೊಂದು ದೃಷ್ಟಾಂತವನ್ನು ವಿವರಿಸುವೆನು ಕೇಳಿರಿ. ಕಿರಾತ ದೇಶದ ವಿಮರ್ಶಣ ರಾಜನು ಪರಮ ಪ್ರತಾಪಿಯಾಗಿದ್ದನು. ಆತನು ಸದಾ ಮದ್ಯ ಮಾಂಸಾದಿಗಳನ್ನು ಭಕ್ಷಿಸಿ ಅಭಕ್ಷ್ಯ ಮಾಡುತ್ತಿದ್ದನು. ಯಾವಾಗಲೂ ಪರಸ್ತ್ರೀ ನಿರತನಾಗಿರುತ್ತಿದ್ದನು. ಅಧರ್ಮದಿಂದ ನಡೆಯುತ್ತಿದ್ದನು. ಆದರೆ ನಿತ್ಯ ವಿಧಿಪೂರ್ವಕ ಶಿವಪೂಜೆ ಶಿವಭಜನೆ ಮಾಡುತ್ತಿದ್ದನು. ಆತನಿಗೆ ಕುಮುದ್ವತಿ ಎಂಬ ಹೆಂಡತಿ ಇದ್ದಳು. ಅವಳು ಗುಣವತಿಯೂ ಪರಮಚತುರಳೂ ಆಗಿದ್ದಳು. ಒಂದು ದಿನ ಅವಳು ಏಕಾಂತದಲ್ಲಿ ಪತಿಯನ್ನು ಕಂಡು, ನೀವು ದಿನಾಲು ಮುಂಜಾನೆ ಶಿವಾರ್ಚನೆಯನ್ನು ಮಾಡುವಿರಿ, ನಂತರ ಸಾಯಂಕಾಲದವರೆಗೆ ನಿಂದ್ಯ ಕರ್ಮಗಳನ್ನು ಆಚರಿಸುವಿರಿ, ಇದು ಹೇಗೆ ಎಂದು ಕೇಳಿದಳು. ಆಗ ಆತನಿಗೆ ಹಿಂದಿನ ಜನ್ಮದಲ್ಲಿಯ ಸ್ಮರಣೆಯು ಬಂದಿತು. ಆತನು ತನ್ನ ಪತ್ನಿಗೆ ಹೇಳಹತ್ತಿದನು, ನಾನು ಹಿಂದಿನ ಜನ್ಮದಲ್ಲಿ ನಾಯಿಯಾಗಿದ್ದೆನು. ಶಿವರಾತ್ರಿಯ ದಿವಸ ಶಿವಮಂದಿರದಲ್ಲಿ ಹೊಕ್ಕೇನು. ಶಿವಪೂಜೆಯನ್ನು ಕಂಡೆನು. ಜನರು ಕೋಲು ತೆಗೆದುಕೊಂಡು ಹೊಡೆಯ ಬಂದರು. ಆಗ ನಾನು ಅತ್ತಿಂದ ಇತ್ತ ಇತ್ತಿಂದ ಅತ್ತ ಓಡಾಡಹತ್ತಿದೆನು. ಅದರಿಂದ ನನಗೆ ಪ್ರದಕ್ಷಿಣೆಯೂ ಆಯಿತು. ನನ್ನನ್ನು ಕೋಲಿನಿಂದ ಜನರು ಹೊಡೆದು ಕೆಡವಿದರು. ನಾನು ಶಿವಲಿಂಗವನ್ನು ನೋಡುತ್ತಾ ಪ್ರಾಣ ಬಿಟ್ಟೆನು. ಆ ಪುಣ್ಯದಿಂದ ನಾನೀಗ ರಾಜನಾಗಿರುವೆನು. ಆದರೆ ನಾಯಿಯ ದುಷ್ಟ ಸ್ವಭಾವವು ಮಾತ್ರ ಇನ್ನೂ ಹಾಗೆಯೇ ಇರುತ್ತದೆ. ಆಗ ಕುಮುದ್ವತಿಯು ಪತಿಯನ್ನು ಕುರಿತು ನುಡಿದಳು, ನಿಮಗೆ ಪೂರ್ವಜನ್ಮ ಜ್ಞಾನವು ಪ್ರಾಪ್ತವಾಗಿದೆ. ನಾನು ಯಾರಿದ್ದೇನೆಂಬುದನ್ನು ದಯವಿಟ್ಟು ನನಗೆ ವಿವರಿಸಬೇಕು. ಆಗ ರಾಜನು ಅವಳ ಹಿಂದಿನ ಜನ್ಮದ ವೃತ್ತವನ್ನು ಹೇಳಹತ್ತಿದನು. ನೀನು ಹಿಂದಿನ ಜನ್ಮದಲ್ಲಿ ಪಾರಿವಾಳವಾಗಿದ್ದೆ. ನೀನು ಮುಖದಲ್ಲಿ ಮಾಂಸಪಿಂಡವನ್ನು ಹಿಡಿದುಕೊಂಡು ಹೊರಟಿದ್ದಿ. ಗಿಡಗವು ನೋಡಿ ನಿನ್ನ ಬೆನ್ನು ಹತ್ತಿತ್ತು. ನೀನು ಶಿವಾಲಯಕ್ಕೆ 3 ಪ್ರದಕ್ಷಿಣೆ ಹಾಕಿ ಶಿಖರದ ಮೇಲೆ ದಣಿದು ಹೋಗಿ ಕುಳಿತಿದ್ದಿ. ಆಗ ಗಿಡಗವು ನಿನ್ನನ್ನು ಚುಂಚುವಿನಿಂದ ಕುಕ್ಕಿ ಕಡವಿ ನಿನ್ನ ಬಾಯಲ್ಲಿಯ ಮಾಂಸಪಿಂಡವನ್ನು ತೆಗೆದುಕೊಂಡು ಹೋಯಿತು. ನೀನು ಶಿವಾಲಯದ ಮುಂದೆ ಶಿವಲಿಂಗವನ್ನು ಈಕ್ಷಿಸುತ್ತಾ ಪ್ರಾಣಬಿಟ್ಟೆ. ಆದ ಕಾರಣ ನೀನು ರಾಣಿಯಾಗಿ ಜನ್ಮ ತಾಳಿದ್ದಿ. ಆಗ ರಾಣಿಯು ಪತಿಗೆ, ನೀವು ತ್ರಿಕಾಲಜ್ಞಾನಿಗಳಾಗಿರುವಿರಿ, ಮುಂದೆ ನಾವು ಯಾವ ಯಾವ ಜನ್ಮವನ್ನು ಹೊಂದುವೆವು ಹೇಳಿರಿ ಎಂದು ನುಡಿದಳು. ಆಗ ರಾಜನು ಹೇಳಹತ್ತಿದನು, ಮುಂದಿನ ಜನ್ಮದಲ್ಲಿ ನಾನು ಸಿಂಧು ದೇಶದ ರಾಜನಾಗುವೆನು. ನೀನು ಜಯಾನಾಮದ ರಾಜಕನ್ಯೆಯಾಗಿ ನನ್ನನ್ನು ವರಿಸುವೆ. 3ನೇ ಜನ್ಮದಲ್ಲಿ ನಾನು ಸೌರಾಷ್ಟ್ರ ದೇಶದ ರಾಜನಾಗುವೆ. ನೀನು ಕಳಿಂಗ ದೇಶದ ರಾಜಪುತ್ರಿಯಾಗಿ ನನ್ನನ್ನು ಲಗ್ನವಾಗುವೆ. 4ನೇ ಜನ್ಮದಲ್ಲಿ ನಾನು ಗಾಂಧಾರ ರಾಜನಾಗುವೆನು. ನೀನು ಮಗಧ ಕನ್ಯೆಯಾಗಿ ನನ್ನನ್ನು ವರಿಸುವೆ. 5ನೇ ಜನ್ಮದಲ್ಲಿ ನಾನು ಅವಂತಿ ರಾಜನಾಗುವೆನು. ನೀನು ದಾಶಾರ್ಹ ರಾಜಪುತ್ರಿಯಾಗಿ ನನ್ನ ಲಗ್ನವಾಗುವಿ. 6ನೇ ಜನ್ಮದಲ್ಲಿ ನಾನು ಆವರ್ತ ರಾಜನಾಗುವೆನು. ನೀನು ಯಯಾತಿ ಕನ್ಯೆಯಾಗಿ ಕೂಡುವಿ. 7ನೇ ಜನ್ಮದಲ್ಲಿ ನಾನು ಪಾಂಡ್ಯ ರಾಜನಾಗುವೆನು. ನೀನು ಪದ್ಮರಾಜ ಕನ್ಯೆ ವಸುಮತಿಯಾಗಿ ನನ್ನನ್ನು ಹೊಂದುವಿ. ಹೀಗೆ 7 ಜನ್ಮಗಳಲ್ಲಿ ನಾವಿಬ್ಬರೂ ರಾಜಾರಾಣಿಯರಾಗಿ ಸಕಲ ಪಾಪ ಪ್ರವೃತ್ತಿಯಿಂದ ಮುಕ್ತರಾಗಿ ಶಿವಭಕ್ತಿಯನ್ನು ಮಾಡಿ ಅಕ್ಷಯ ಶಿವಪದವನ್ನು ಹೊಂದುವೆವು. ಶಿವಗುಣ ಕೀರ್ತನವನ್ನು ಕೇಳಿ ಯಾರ ಹೃದಯವೂ ಕರಗುವುದಿಲ್ಲವೋ ಅವರ ಜನ್ಮವೇ ವ್ಯರ್ಥವು. ಉಜ್ಜಯಿನಿ ನಗರದಲ್ಲಿ ಚಂದ್ರಸೇನನೆಂಬ ರಾಜನು ರಾಜ್ಯವಾಳುತ್ತಿದ್ದನು. ಅವನು ಶ್ರೇಷ್ಠ ಶಿವಭಕ್ತನಾಗಿದ್ದನು. ಆತನಿಗೆ ಮಣಿಭದ್ರನೆಂಬವನು ಜೀವದ ಗೆಳೆಯನಾಗಿದ್ದನು. ಆತನು ಸೂರ್ಯನನ್ನು ಪ್ರಸನ್ನೀಕರಿಸಿಕೊಂಡು ಒಂದು ಮಣಿಯನ್ನು ದೊರಕಿಸಿದ್ದನು. ಅದರ ಸ್ಪರ್ಶದಿಂದ ಕಬ್ಬಿಣವು ಬಂಗಾರವಾಗುತ್ತಿತ್ತು. ಆ ಮಣಿಯಿದ್ದ ದೇಶವು ಸಕಲ ಸಂಪತ್ತಿನಿಂದ ಸಮೃದ್ಧಿಯಾಗಿರುತ್ತಿತ್ತು. ಅದರಿಂದ ಪರದೇಶದ ರಾಜರು ಆ ಮಣಿಯನ್ನು ದೊರಕಿಸುವುದಕ್ಕಾಗಿ ದೊಡ್ಡ ದಂಡು ತೆಗೆದುಕೊಂಡು ಬಂದು ನಗರಕ್ಕೆ ಮುತ್ತಿಗೆ ಹಾಕಿದರು. ಆಗ ಚಂದ್ರಸೇನ ರಾಜನು ವಿಚಾರಕ್ಕೊಳಗಾದನು. ಮಣಿಯನ್ನು ಕೊಟ್ಟರೆ ಕ್ಷಾತ್ರವೃತ್ತಿಗೆ ಕುಂದು ಬರುವುದು. ಕರುಣಾ ಸಿಂಧುವು ಕರ್ಪೂರ ಗೌರನು ದೀನರಕ್ಷಕನು ಜಗದುದ್ಧಾರಕನೂ ಆದ ಶಿವನಿಗೆ ಶರಣು ಹೋಗುವುದೇ ಲೇಸು ಎಂದು ನಿಶ್ಚಯ ಮಾಡಿಕೊಂಡು ಶಿವಪೂಜೆಗೆ ಕುಳಿತನು. ಹೊರಗೆ ಸೇನಾಪತಿಯು ಸೈನ್ಯ ತೆಗೆದುಕೊಂಡು ಘನಘೋರ ಯುದ್ಧದಲ್ಲಿ ಆಸಕ್ತನಾದನು. ರಾಜನು ಏಕಾಗ್ರಚಿತ್ತದಿಂದ ಪೂಜೆಯಲ್ಲಿ ತಲ್ಲೀನನಾದನು. 6 ವರ್ಷದ ಗೋಪಬಾಲಕನೊಬ್ಬನು ರಾಜನ ಪೂಜೆಯನ್ನು ಕಂಡು
ಆತನು ಒಂದು ಕಲ್ಲನ್ನು ಲಿಂಗವೆಂದು ಇಟ್ಟು ಪೂಜೆ ಮಾಡಹತ್ತಿದನು. ಪದ್ಮಾಸನಸ್ಥನಾಗಿ ಕುಳಿತು ತಾನೂ ಶಿವಧ್ಯಾನ ಮಾಡಹತ್ತಿದನು. ಅವನು ಒಣಗಿದ ಎಲೆಗಳನ್ನು ಹೂವು ಎಂದು ಭಕ್ತಿಯಿಂದ ಏರಿಸಿದನು. ಕಲ್ಲುಗಳನ್ನೇ ಧೂಪ ದೀಪ ಎಂದು ತಿಳಿದು ಪೂಜೆ ಮಾಡಿದನು. ಮೃತ್ತಿಕೆಯನ್ನೇ ಕರಕಮಲದಲ್ಲಿ ತೆಗೆದುಕೊಂಡು ಪುಷ್ಪಾಂಜಲಿ ಎಂದು ಸಮರ್ಪಿಸಿದನು. ಕಣ್ಣು ಮುಚ್ಚಿ ಧ್ಯಾನ ಮಾಡಿದನು. ಆತನ ಮನಸ್ಸು ಶಿವನಲ್ಲಿ ದೃಢವಾಯಿತು. ಅದೇ ವೇಳೆಗೆ ತಾಯಿಯು ಬಾಲಕನನ್ನು ಊಟಕ್ಕೆ ಕರೆಯಲು ಬಂದಳು. ಬಾಲಕನು ಉತ್ತರವನ್ನೇ ಕೊಡಲಿಲ್ಲ. ಅವಳು ಸಿಟ್ಟಿನಿಂದ ಅವನು ಮಾಡಿದ ಪೂಜೆಯನ್ನು ಕೆಡಿಸಿ, ಇದೇನು ಆಟವಾಡುತ್ತಿರುವಿ, ವೇಳೆಯಾಗಿದೆ, ನಡೆ ಎಂದು ಕೈ ಹಿಡಿದು ಎಳೆಯ ಹತ್ತಿದಳು. ಆಗ ಬಾಲಕನು ಕಣ್ಣು ತೆಗೆದು ನೋಡಿದನು. ತಾಯಿಯು ಶಿವಪೂಜೆಯನ್ನು ಮುರಿದುದನ್ನು ಬಹಳ ದುಃಖಿತನಾದನು. ಎದೆಯದೆ ಬಡಿದುಕೊಂಡು ಶಿವ ಶಿವ ಎಂದು ತುಸು ವೇಳೆಯ ಮೇಲೆ ಎಚ್ಚೆತ್ತು ಪೂಜೆ ಭಂಗವಾಯಿತೆಂದು ಶಿವನಾಮ ಉಚ್ಚರಿಸುತ್ತಾ ಅಳಹತ್ತಿದನು. ಆಗ ಆ ಬಾಲಕನು ಶಿವಭಕ್ತಿಗೆ ದಯಾಳುವಾದ ಶಿವನು ಪ್ರಸನ್ನನಾಗಿ ಪ್ರಕಟನಾದನು. ತೃಣಗ್ರಹವು ರತ್ನ ಖಚಿತ ಶಿವಮಂದಿರವಾಯಿತು. ಪೂಜಾ ಸಾಮಗ್ರಿಗಳು ಮುಂದೆ ಇಡಲ್ಪಟ್ಟವು. ಬಾಲಕನು ಪ್ರತ್ಯಕ್ಷ ಪರಮೇಶ್ವರನನ್ನು ಷೋಡಶೋಪಚಾರಗಳಿಂದ ಪೂಜಿಸಿದನು. ಆತನು ಶಿವನನ್ನು ಕುರಿತು ಪ್ರಾರ್ಥಿಸಿದನು. ಹೇ ದೇವ, ನನ್ನ ಮಾತೆಯು ಶಿವಪೂಜೆಯನ್ನು ಕೆಡಿಸಿದಳೆಂದು ಕೋಪಿಸಬೇಡ, ಅವಳಿಗೂ ದರ್ಶನ ಕೊಡು ಎಂದು ನುಡಿದನು. ಶಿವನು ಸಂತೋಷಚಿತ್ತನಾಗಿ ಅವಳಿಗೂ ದರ್ಶನವಿತ್ತನು. ಶಂಕರನ ಲೀಲೆಯು ಅಗಾಧವಾದುದು. ಊರಲ್ಲಿ ಈ ವಾರ್ತೆ ಹರಡಿತು. ರಾಜನೂ ಪ್ರೀತಿಯಿಂದ ಬಾಲಕನ ದರ್ಶನಕ್ಕೆ ಬಂದನು. ಬಾಲಕನಿಗೆ ಶಿವನ ದರ್ಶನವಾಯಿತೆಂಬ ವಾರ್ತೆಯು ದಿಗಂತದಲ್ಲಿ ಹಬ್ಬಿತು. ಅವಂತಿನಗರದ ಜನರು ಆತನ ದರ್ಶನಕ್ಕೆ ಧಾವಿಸಿ ಬಂದರು. ಶತ್ರುರಾಜರು ಈ ಅದ್ಭುತ ಸಂಗತಿಯನ್ನು ಕೇಳಿ ದ್ವೇಷ ಬುದ್ಧಿಯನ್ನು ಬಿಟ್ಟು ದುರ್ಭಾವನೆಯನ್ನು ತ್ಯಜಿಸಿ ಆ ಬಾಲಕನ ಬೆಟ್ಟಿಗೆ ಆಗಮಿಸಿದರು. ರಾಜರೆಲ್ಲ ಬಂದು ಬಾಲಕನ ಶಿವಮಂದಿರದಲ್ಲಿ ಎದುರಿಗೆ ದಂಡವತ್ತ ಪ್ರಣಾಮವನ್ನು ಹಾಕಿದರು. ಯಾರಿಗೆ ಶಿವನು ಪ್ರಸನ್ನವಾಗುವನೋ ಅವನಿಗೆ ಏನು ಕೊರತೆಯಾಗುವುದು? ಹುಲ್ಲಿನ ಗುಡಿಸಲು ಬಂಗಾರದ ಮಂದಿರವಾಯಿತು. ಶತ್ರುಗಳು ಮಿತ್ರರಾದರು. ಮೂಕನು ಪಂಡಿತನಾಗುವನು. ಎಲ್ಲ ರಾಜರು ಆಶ್ಚರ್ಯಚಕಿತರಾಗಿ ನೋಡುತ್ತಿರಲು ಅಲ್ಲಿ ಮಾರುತಿಯು ಪ್ರಕಟನಾದನು. ಎಲ್ಲ ರಾಜರು ಮಾರುತಿಗೆ ವಂದನೆ ಮಾಡಿದರು. ಆಗ ಮಾರುತಿಯು ಅವರೆಲ್ಲರಿಗೆ ಪ್ರದೋಷ ಸೋಮವಾರ ವ್ರತವನ್ನು, ಶಿವ ಪಂಚಾಕ್ಷರಿ ಮಂತ್ರವನ್ನು ಉಪದೇಶಿಸಿದನು. ಮಾರುತಿಯು ಗೋಪಬಾಲಕನ ತಲೆಯ ಮೇಲೆ ವರದ ಹಸ್ತವನ್ನಿಟ್ಟು ಆತನಿಗೆ ಶ್ರೀಕರ ಎಂದು ನಾಮಾಭಿಧಾನ ಮಾಡಿದನು. ನಿನ್ನ ವಂಶದಲ್ಲಿ 8ನೆಯವನು ಗೋಕುಲದಲ್ಲಿ ನಂದರಾಜನಾಗಿ ಜನಿಸುವನು. ಶ್ರೀಹರಿಯೇ ಅಲ್ಲಿ ಪುತ್ರನಾಗಿ ಬರುವನು. ಹೀಗೆ ಹೇಳಿ ಮಾರುತಿಯು ಅಲ್ಲಿಯೇ ಅದೃಶ್ಯನಾದನು. ಸರ್ವರಾಜರು ಶ್ರೀಕರ ಬಾಲನೆ ಧನ್ಯ ಧನ್ಯ, ಇನ್ನವನ ಯೋಗ್ಯ ಎಂದು ನುಡಿದರು. ಅವರಿಗೆ ವಸ್ತ್ರಭೂಷಣಗಳನ್ನು ಉಡುಗೊರೆಯಾಗಿ ಕೊಟ್ಟು ಸ್ವಸ್ಥಾನಕ್ಕೆ ಹೊರಟು ಹೋದರು. ಸ್ಕಂದ ಪುರಾಣೋತ್ತರ ಬ್ರಹ್ಮೋತ್ತರ ಖಂಡಾಂತರ್ಗತ ಇತಿ ಶ್ರೀ ಶಿವಲೀಲಾಮೃತ ಶಿವಪೂಜಾ ಮಹಿಮಾ ವರ್ಣನಂ ನಾಮ ಚತುರ್ಥೋಧ್ಯಾಯಃ. ಶ್ರೀ ಸಾಂಬ ಸದಾಶಿವಾರ್ಪಣಮಸ್ತು.